ಕರಾವಳಿಯ ಪುತ್ತೂರಿನಲ್ಲಿ 53 ಲಕ್ಷದ ಮಾದಕ ವಸ್ತು ಪತ್ತೆಯಾಗಿದೆ. ನೋಡಿ, ಮಾದಕ ವಸ್ತುಗಳು ಎಲ್ಲೆಲ್ಲಿ ಬೇಕಾದ್ರೆ ಸಿಗ್ತಾ ಇದ್ದಾವೆ. ಈಗ ಕರಾವಳಿಯ ಪುತ್ತೂರಿನಲ್ಲಿ ಸಿಕ್ಕಿದೆ 73 ಕಟು ಮಾದಕ ವಸ್ತುಗಳು ಪತ್ತೆಯಾಗಿರುವಂಥದ್ದು. ದೊಡ್ಡ ಮಟ್ಟದ ಮಾದಕ ವಸ್ತುಗಳು ಪತ್ತೆ ಆಗಿದೆ. ಈ ಒಂದು ವಿಚಾರವಾಗಿ 160 kg ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಪುತ್ತೂರು ಪೊಲೀಸರು. ಪೊಲೀಸರ ಕಾರ್ಯಾಚರಣೆಯಲ್ಲಿ ಈ ಒಂದು ವಿಚಾರ ಗೊತ್ತಾಗಿದೆ. ಇಬ್ಬರು ಆರೋಪಿಗಳು ಲಾಕ್ ಆಗಿದ್ದಾರೆ. ಬೆಳ್ತಂಗಡಿ ಚಾರ್ಮಡಿ ನಿವಾಸಿಯಾಗಿರುವಂತಹ ರಫೀಕ್ ಮತ್ತು ಸಾದಿಕ್ ಏನಿದ್ದಾರೆ, ಇವರಿಬ್ಬರ ಬಂಧನ ಆಗಿದೆ. ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಅಕ್ರಮವಾಗಿ ಗಾಂಜಾವನ್ನು ಸಾಗಾಣಿಕೆ ಮಾಡಬೇಕಾದ ಮಾದಕ ವಸ್ತುಗಳು. ಬಂಧಿತ ಆರೋಪಿಗಳಿಂದ 106 kg ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಕರಾವಳಿ ಪುತ್ತೂರಿನಲ್ಲಿ 53 ಲಕ್ಷ ಮಾದಕ ವಸ್ತುಗಳು ಪತ್ತೆಯಾಗಿದೆ. 73 ಕಟ್ಟು ಮಾದಕ ವಸ್ತು ಅಂತ ಹೇಳಲಾಗ್ತಾ ಇದೆ. ನೋಡಿ, 106 kg ಸಿಕ್ಕಿದೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಾದಕ ವಸ್ತು ಪತ್ತೆಯಾಗಿದೆ. ಗಾಂಜಾ ಅಂತ ಇರ್ಬೋದು. ಇವರಿದ್ದಾರಲ್ಲ, ಇಬ್ಬರು ಆರೋಪಿಗಳು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಸಾದಿಕ್ಕು ರಫೀಕು, ಇಬ್ಬರಿಗೂ ಕೂಡ 37 ವರ್ಷ. ಇನ್ನೊಂದು ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅವು ಗಾಂಜಾದ ಒಂದು ಏನಿದೆ ಬಾಕ್ಸ್ಗಳು ಅಥವಾ ಪೆಟ್ಟಿ ಅಂತ ಏನು ಹೇಳ್ತೀರಿ, ಗಂಟುಗಳು, ಅವನ್ನೆಲ್ಲ ಹಾಕಿದ್ದಾರೆ. ಇವರು ಬೇರೆ ಕಡೆ ಸಾಗಿಸೋಕೆ ಕೇರಳ, ತಮಿಳುನಾಡು, ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ಮಾರಾಟ ಮಾಡೋಕ್ಕೆ ತೆಗೆದುಕೊಂಡು ಹೋಗ್ತಿದ್ರು. ಪೊಲೀಸರಿಗೆ ಯಾರೋ ಮಾಹಿತಿ ಕೊಡ್ತಾರೆ, ನೋಡಿ ಸರ್, ಈ ರೀತಿಯಾಗಿ ಹಿಂಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಕೆಲವರು ಕಳ್ಳತನದಿಂದ, ಅಂದರೆ ಅಕ್ರಮವಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ, ನೀವು ಗಮನಿಸಿ ಅಂತ ಮಾಹಿತಿ ಬರುತ್ತೆ. ಅದು ಖಚಿತ ಮಾಹಿತಿ ಕೂಡ ಆಗಿರುತ್ತೆ. ಆಗ ಪೊಲೀಸರು ಅವರ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮಾಡಿದಂತಹ ಸಮಯದಲ್ಲಿ ಈ ರೀತಿಯಾಗಿ 106 kg .60 ಅಂದರೆ 106 kg 60 ಗ್ರಾಮ್ ಏನಿದೆ ಅಷ್ಟು ಮಾದಕ ವಸ್ತು ಸಿಕ್ಕಿದೆ. ಅದನ್ನು ವಶಪಡಿಸಿಕೊಂಡು ಪೊಲೀಸರು ಇಬ್ಬರು ಬಂಧಿತ ಆರೋಪಿಗಳಿದ್ದಾರೆ, ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ತರ್ತಾ ಇದ್ರಿ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರಿ, ಏನಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ನೀವು ಇದಕ್ಕೂ ಮೊದಲು ಈ ರೀತಿಯಾದ ಪ್ರಕರಣಗಳು ಏನಾದರೂ ಬಾಕಿ ಹಾಕಿದ್ರೆ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ಮತ್ತು ಈ ಗಾಂಜಾ ಎನ್ನುವಂತಹ ವಸ್ತು ಏನಿದೆ ಎಲ್ಲಿ ಬೀಳ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾರೆ. ಇಲ್ಲಾಂದರೆ ಇಷ್ಟು ದೊಡ್ಡ ಮಟ್ಟದ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಅಂದರೆ ದೊಡ್ಡ ಮಟ್ಟದ ನೆಟ್ವರ್ಕ್ ಇರುತ್ತೆ ಇವರದ್ದು. ಪೊಲೀಸರು ಸುಮ್ಮನೆ ಹೋಗಿ ರೈಡ್ ಮಾಡೋಕ್ಕಾಗಲ್ಲ, ಅವರು ಲಾಕು ಕೂಡ ಆಗೋದಿಲ್ಲ. ಇದೇ ವಿಚಾರವಾಗಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಗುಣಪಾಲ್ ಜೆ ಏನಿದ್ದಾರೆ, ಅವರು ಮತ್ತು ಅವರ ಸಿಬ್ಬಂದಿಗಳು ಎಲ್ಲರೂ ಕೂಡ ಹೋಗಿದ್ದಾರೆ. ಈ ಕಳ್ಳರನ್ನು ಲಾಕ್ ಮಾಡಿಕೊಂಡಿದ್ದಾರೆ. ಇವರು ಕೆಲವೊಂದು ಬಸ್ಗಳಲ್ಲಿ, ಟಾಟೋ ಸುಮಗಳಲ್ಲಿ, ಕಾರ್ನಲ್ಲಿ ಈ ರೀತಿಯಾದ ವಾಹನಗಳನ್ನು ಬಳಕೆ ಮಾಡ್ತಾರೆ. ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿಗಳೀಗ ಬಂಧಿತರು ಅಂತ ಹೇಳಿದ್ದಾರೆ ಪೊಲೀಸರು. ಅವರಿಂದ ನಾವು 73 ಬಂಡಲ್ ಸಿಕ್ಕಿರುವಂಥದ್ದು. ಅದರ ಮೌಲ್ಯ 50 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇದೇ ವಿಚಾರವಾಗಿ ನೋಡಿ, ಪ್ರಕರಣ ಕೂಡ ದಾಖಲಾಗಿದೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ. NDPS ಕಾಯ್ದೆ 1985 ಸೆಕ್ಷನ್ 8(c) ಮತ್ತು 20(b)(2) ಮತ್ತು C ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ವಿಚಾರಗಳು ಸಿಗಬಹುದು, ಇನ್ನು ಇವರ ಒಂದು ಗ್ಯಾಂಗ್ಗಳು ಏನಾದರೂ ಇದೆಯಾ, ಯಾರ್ಯಾರಿದ್ದಾರೆ ಇವರ ಗ್ಯಾಂಗಲ್ಲಿ, ಇನ್ನೂ ಎಷ್ಟು ಜನ ಇದ್ದಾರೆ, ಇವರಿಬ್ಬರು ಈ ಕಡೆ ಬಂದಿದ್ದಾರೆ ಅಂದರೆ ಇನ್ನು ಉಳಿದಂಥವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಮಾರಾಟ ಮಾಡ್ತಿದ್ದಾರೆ, ಬೇರೆ ಬೇರೆ ನೆಟ್ವರ್ಕ್ ಹೆಂಗಿದೆ ಇವ್ರದ್ದು, ಇದರೆಲ್ಲದರ ಬಗ್ಗೆ ತನಿಖೆ ಮಾಡ್ತಾರೆ. ತನಿಖೆ ಆದ ನಂತರ ಇನ್ನಷ್ಟು ಮಾಹಿತಿಗಳು ಹೊರಗೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕರಾವಳಿ ಭಾಗದಲ್ಲಿ ಮಾದಕ ವಸ್ತುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಈ ಆರೋಪದ ಅಡಿಯಲ್ಲಿ ಸಾಕಷ್ಟು ದೂರುಗಳು ಕೂಡ ಬಂದಿದ್ವು. ಆದರೆ ಪೊಲೀಸರಿಗೆ ಖಚಿತ ಮಾಹಿತಿ ಇರಲಿಲ್ಲ ಎಷ್ಟು ದಿನ. ಆದರೆ ಈಗ ಮಾಹಿತಿ ಸಿಕ್ಕಿದೆ, ಅದರ ಪ್ರಕಾರ ಹೋಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇಬ್ಬರು ಕಳ್ಳರನ್ನು ಹಿಡಿದುಕೊಂಡು ಲಾಕ್ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.